ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ಬಳ್ಳಾರಿ DCC ಬ್ಯಾಂಕ್ ಕಡೆಯಿಂದ ಮತ್ತೆ ಒಂದ್ಸಲ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಹಾಗೆ 1 ಮಂತ್ ಕೆಳಗೆ ಏನಪ್ಪಾ ಅಂದ್ರೆ ಇದೇ ಬ್ಯಾಂಕ್ ಒಳಗೆ ಏನಪ್ಪಾ ಅಂದ್ರೆ DCC ಬ್ಯಾಂಕ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಈಗ ಮತ್ತೆ ಏನಪ್ಪಾ ಅಂದ್ರೆ ಈ ಬ್ಯಾಂಕ್ ಕಡೆಯಿಂದ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಓಕೆನಾ, ನೀವು ಆರಾಮ್ ಡಿಗ್ರಿ ಆಯ್ತು ಕೂಡ ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಇನ್ನೇನಪ್ಪಾ ಅಂದ್ರೆ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋಣ. ಓಕೆನಾ, ಏನು ಹುದ್ದೆಗಳ ವಿವರ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಟೋಟಲ್ ಆಗಿ ವೇಕೆನ್ಸಿ ಎಷ್ಟು ಖಾಲಿ ಇದಾವಪ್ಪ ಅಂದ್ರೆ 82 ಹುದ್ದೆಗಳು ಖಾಲಿ ಇದಾವೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ಆ 82 ಹುದ್ದೆಗಳಲ್ಲಿ ನೀವು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಹಾಗೆ ಸ್ಥಳೀಯ ಮೀಸಲಾತಿ ಸಹಿತ ಇದೆ ಇದು. ಓಕೆನಾ, ನೀವೇನಾದ್ರು ಬಳ್ಳಾರಿ ಜಿಲ್ಲೆಯೊಳಗೆ ಬರ್ತಿದ್ರು ಕೂಡ ಏನಪ್ಪಾ ನಮಗೆ ಸ್ಥಳೀಯತರಿಗೆ ಮೀಸಲಾತಿ ಕೂಡ ಕೊಡ್ತಾರೆ ಅಂತ ಇಲ್ಲಿ ಅವರು ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಹುದ್ದೆಗಳ ವಿವರ ನೋಡ್ತಾ ಹೋಗೋಣ. ಯಾವ ಹುದ್ದೆಗಳು ಖಾಲಿ ಇದಾವೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗೋಣ. ವ್ಯವಸ್ಥಾಪಕ ಅಂದ್ರೆ ಪ್ರಥಮ ಜೊತೆ ಅಂದ್ರೆ ಎಷ್ಟೇ ಹುದ್ದೆಗಳು ಖಾಲಿ ಇದಾವೆ ಅಂತ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಏನಪ್ಪಾ 22 ಹುದ್ದೆಗಳು ಖಾಲಿ ಇದಾವೆ ಅಂತ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಹಾಗೆ FTA ಹುದ್ದೆಗಳು ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕರು ಏನಪ್ಪಾ 22 ಹುದ್ದೆಗಳಲ್ಲಿ ಖಾಲಿ ಇದಾವೆ ಅಂತ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ, ಆಮೇಲೆ ವಾಹನ ಚಾಲಕ ಹುದ್ದೆಗಳಿಗೆ 1 ಹುದ್ದೆಗಳ ಖಾಲಿ ಇದಾವೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಆಮೇಲೆ ಕಿರಿಯ ಸೇವಕರಿಗೆ ಏನಪ್ಪಾ ಅಂದ್ರೆ 35 ಇದಕ್ಕೆ ಏನಪ್ಪಾ ಅಂದ್ರೆ ಜಾಸ್ತಿ ಪೋಸ್ಟ್ ಖಾಲಿ ಇದಾವೆ. ಓಕೆನಾ, 31 ಹುದ್ದೆಗಳಿಗೆ ಖಾಲಿ ಇದಾವೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ 3 ಜಾಬ್ ಏನಪ್ಪಾ ಅಂದ್ರೆ STA ಪ್ರಥಮ ದರ್ಜೆ ಸಹಾಯಕರಿಗೆ ಏನಪ್ಪಾ 83,000 ಸಂಬಳ ಬರುತ್ತೆ. ಹಾಗೆ FTA ಏನಪ್ಪಾ 61,000 ಸಂಬಳ ಬರುತ್ತೆ. ಹಾಗೆ ವಾಹನ ಚಾಲಕ ಅವರಿಗೆ ಏನಪ್ಪಾ 52,000 ಸಂಬಳ ಬರುತ್ತೆ. ಹಾಗೆ ಕಿರಿಯ ಸೇವಕರಿಗೆ ಏನಪ್ಪಾ 52,800 ಸಂಬಳ ಬರುತ್ತೆ. ನಾನು ಇದು ಜಸ್ಟ್ ನಿಮಗೆ ಬೇಸಿಕ್ ಎಲ್ಲ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ ಬೇಸಿಕ್ ಇಟ್ಕೊಂಡು ಟ್ರಾವೆಲ್ ಅಲಯನ್ಸ್, ಮೆಡಿಕಲ್, DA ಎಲ್ಲ ಕಂಪ್ಲೀಟ್ ಸೇರ್ಕೊಂಡು ಏನಪ್ಪಾ ನಿಮಗೆ ಸಂಬಳ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಅವರು ಕಂಪ್ಲೀಟ್ ಆಗಿ ಇಲ್ಲಿ ಸಂಬಳ ಎಷ್ಟು ಬರ್ತದೆ ಕೂಡ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಕಾರ್ಯಸ್ಥಳ ಅಂದ್ರೆ ಇದಕ್ಕೆ ನಾವು ಎಲಿಜಿಬಲ್ ಆದ್ರೆ ಏನಪ್ಪಾ ಅಂದ್ರೆ ಕೆಲಸ ಎಲ್ಲಿ ಮಾಡ್ಕಂತ ತಿಳಿಸಿ ಕೇಳಿದ್ದಾರೆ. ಕೆಲಸ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಕೇಂದ್ರ ಬ್ಯಾಂಕ್ ಮತ್ತು ಆಧಾರ ಶಾಖೆಗಳಲ್ಲಿ ಏನಪ್ಪಾ ನೀವು ನೀವು ಅಲ್ಲಿ ಕೆಲಸ ಮಾಡೋದನ್ನ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ನೀವು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬಳ್ಳಾರಿ ಅಕ್ಕಪಕ್ಕ ಆಗಿದ್ರೆ ನೀವು ಆರಾಮಾಗಿ ಜಾಬ್ಗೆ ಅಪ್ಲೈ ಮಾಡ್ಕೊಂಡು ಕೂಡ ನೀವು ಕೆಲಸನ ಮಾಡ್ತಾ ಹೋಗ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಶೈಕ್ಷಣಿಕ ಅರ್ಹತೆ. ಈ ಜಾಬ್ನ ಅಪ್ಲೈ ಮಾಡಕಪ್ಪ ಅಂದ್ರೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಪ್ಪ ಅಂದ್ರೆ ವ್ಯವಸ್ಥಾಪಕ ಮತ್ತು ಪ್ರಥಮ ಜೊತೆ ವಿದ್ಯೆ ಏನು ಅಪ್ಲೈ ಮಾಡಕಪ್ಪ ಅಂದ್ರೆ ನೀವು ಯಾವ್ದೋ ಒಂದು ಯೂನಿವರ್ಸಿಟಿ ಕಡೆಯಿಂದ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಅದ್ರ ಜೊತೆ ಕನ್ನಡ ಓದಲು ಮತ್ತು ಬರೆಯಲು ಮಾತನಾಡಲು ಕಂಪ್ಲೀಟ್ ಆಗಿ ಬರಬೇಕು. ಅದ್ರ ಜೊತೆ ಮತ್ತೆ ಕಂಪ್ಯೂಟರ್ ಓದಿರ್ಬೇಕು. ಇದು ಬಂದ್ಬಿಟ್ಟು ಏನಪ್ಪಾ ಪ್ರಥಮ ದರ್ಜೆ ಸಹಾಯಕ ಡಿಗ್ರಿ ಆಗಿರ್ಬೇಕು. ಕನ್ನಡ ಓದಲು ಬರೆಯಲು ಬರಬೇಕು. ಹಾಗೆ ಕಂಪ್ಯೂಟರ್ ನಾಲೆಜ್ ಕೂಡ ಕಂಪ್ಲೀಟ್ ಆಗಿ ಬರಬೇಕು. ಆಗಿದ್ರೆ ಮಾತ್ರ ಏನಪ್ಪಾ ಅಂದ್ರೆ STA ಅಪ್ಲಿಕೇಶನ್ ಆಗಿ ಬರುತ್ತೆ. ಅದೇ ದ್ವಿತೀಯ ದರ್ಜೆ ಸಹಾಯಕರಿಗೆ ಏನಪ್ಪಾ ಅಂದ್ರೆ ಅಪ್ಲೈ ಮಾಡಕಪ್ಪ ಅಂದ್ರೆ ಏನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಪ್ಪ ಅಂದ್ರೆ ನಿಮ್ದು PUC ಆಗಿರ್ಬೇಕು. ಅದ್ರ ಜೊತೆಗೆ ಏನಪ್ಪಾ ಕನ್ನಡ ಭಾಷೆ ಜ್ಞಾನ ಹೊಂದಿರಬೇಕು. ಆಮೇಲೆ ಕಂಪ್ಯೂಟರ್ ಜ್ಞಾನ ಕೂಡ ನೀವು ಕಂಪ್ಲೀಟ್ ಆಗಿ ಹೊಂದಿರಬೇಕು. ಓಕೆನಾ, ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ PUC ಮತ್ತೆ ಅದ್ರ ಜೊತೆಗೆ ಕನ್ನಡ ಭಾಷೆ ಓದಲು ಬರೆಯಲು ಬರಬೇಕು. ಅದ್ರ ಜೊತೆ ಏನಪ್ಪಾ ಅಂದ್ರೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಸ್ವಲ್ಪ ಬಂದಿದ್ರು ಕೂಡ ಏನಪ್ಪಾ ಅಂದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಾಹನ ಚಾಲಕ ಏನಪ್ಪಾ ಅದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ಇದಕ್ಕೆ 1 ಹುದ್ದೆಗಳು ಅಷ್ಟೇ ಖಾಲಿತವೆ. ಜಸ್ಟ್ ನೀವು ಏನಪ್ಪಾ ಅಂದ್ರೆ SSLC ಪಾಸ್ ಆದ್ರೆ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಾನೂನುಬದ್ಧವಾಗಿ ಏನಪ್ಪಾ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇದ್ರ ಜೊತೆ ಏನಪ್ಪಾ ಅಂದ್ರೆ SSLC ಪಾಸ್ ಆದ್ರೂ ಕೂಡ ಏನಪ್ಪಾ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಮಾತ್ರ ನೀವು ಈ ಜಾಬ್ಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ಅದನ್ನ ನೆಕ್ಸ್ಟ್ ಮಾಡ್ಬಿಟ್ಟು ಕಿರಿಯ ಸೇವಕರು. ಇದು ಕಿರಿಯ ಸೇವಕರಿಗೆ ಏನಪ್ಪಾ 32 ಜಾಬ್ಗಳು ವೇಕೆನ್ಸಿಗಳು ಖಾಲಿ ಇದಾವೆ ಅಲ್ವಾ. ಇದಕ್ಕೆ ನೀವು ಜಸ್ಟ್ ಏನಪ್ಪಾ ಅಂದ್ರೆ SSLC ಪಾಸ್ ಆದ್ರೆ ಎಲಿಜಿಬಲ್ ಇರ್ತಾರೆ. ಜೊತೆಗೆ ಏನಪ್ಪಾ ಕನ್ನಡ ವಿಷಯದಲ್ಲಿ ನೀವು ಇರಬೇಕಂದ್ರೆ ನಿಮ್ಗೆ ಕನ್ನಡ ಓದಲು ಬರೆಯಲು ಬಂದಿರೋ ಸಾಕು. ಏನಪ್ಪಾ ಅಂದ್ರೆ ಕಿರಿಯ ಸೇವಕರಿಗೆ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇದಿಷ್ಟು ಏನಪ್ಪಾ ಅಂದ್ರೆ ಪ್ರತಿಯೊಂದು ಜಾಬಿ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಯಾವ್ದಾರ ಅಪ್ಲೈ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ಹೊಡೆದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ನಿಮಗೆ ಇರುವುದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿ ಕೊನೆ ದಿನಕ ನೋಡ್ತಾ ಹೋಗೋಣ. ಅರ್ಜಿ ಕೊನೆ ದಿನಕ ಆದ್ರೆ ಏನಪ್ಪಾ SC ST ವಯೋಮಿತಿ ನೋಡ್ತಾ ಹೋಗೋಣ. ಏನಪ್ಪಾ SC ST ವಿದ್ಯಾರ್ಥಿಗಳ ಪ್ರವಾಗ ಅವರು ಏನಪ್ಪಾ 40 ವರ್ಷ ಕೊಟ್ಟಿದ್ದಾರೆ. 40 ವರ್ಷ ಒಳಗಿದ್ರೆ ಎಲ್ಲ ಕೂಡ ಅಪ್ಲೈ ಮಾಡಬಹುದು. ಹಾಗೆ OBC ಜನಗರಿಗೆ ಬರುವಂತ ಎಲ್ಲಾ ವಿದ್ಯಾರ್ಥಿಗಳು 38 ವರ್ಷದ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಹಾಗೇನಪ್ಪಾ ಸಾಮಾನ್ಯ ಜನಗರಿ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 35 ವರ್ಷ ಒಳಗಿದ್ರೆ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮಾಜಿ ಸೈನಿಕ ವಿದ್ಯಾರ್ಥಿಗಳಾಗಿದ್ರೆ ಅದರ ಅಡಿಯಲ್ಲಿ ಬಂದಿದ್ರೆ ಏನಪ್ಪಾ ನಿಮಗೆ 10 ವರ್ಷಗಳ ಕಾಲ ಏನಪ್ಪಾ ನಿಮಗೆ ಶ್ರೇಣಿಯಲ್ಲಿ ನೀಡಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಈ ಜಾಬಿನ ಅಪ್ಲೈ ಮಾಡಕಪ್ಪ ಅಂದ್ರೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂತ ನೋಡ್ತಾ ಹೋಗೋಣ. ಸಾಮಾನ್ಯ ವರ್ಗದ ಆಗಿರ್ಬೋದು 2A 2B 3A 3B ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ನ ಕಂಪ್ಲೀಟ್ ಆಗಿ ನೀವು ಅಪ್ಲೈ ಮಾಡ್ಕೊಂತ ಕಂಪ್ಲೀಟ್ ತಿಳಿಸಿಕೊಟ್ಟಿದ್ದಾರೆ. ಹಾಗೇನಪ್ಪಾ ಅಂದ್ರೆ SC ST ಕೆಟಗರಿ ಆಗಿರ್ಬೋದು, ಪ್ರವಾಗ 1 ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳು, ಮಾಜಿ ಸೈನಿಕ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ನ ಫಿಲ್ ಮಾಡಬೇಕು. ಏನಪ್ಪಾ SC ST ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 500 ರೂಪಾಯಿ ಹಾಕಿ ಜನಗರಿಗೆ ಬರುವಂತ ವಿದ್ಯಾರ್ಥಿಗಳು 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ನ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಹಾಗೆ ಪ್ರಮುಖ ದಿನಗಳನ್ನು ನೋಡ್ತಾ ಹೋಗೋಣ. ಪ್ರಮುಖ ದಿನಾಂಕಗಳು ಏನಪ್ಪಾ ಅಂದ್ರೆ
ಆದ್ಮೇಲೆ ಪ್ರಾರಂಭ ದಿನಾಂಕ ಯಾವಾಗ ಆಗುತ್ತಪ್ಪ ಅಂದ್ರೆ ಜೂನ್ 1ನೇ ತಾರೀಕು ಅಂದ್ರೆ ಆಲ್ರೆಡಿ ಅಪ್ಲಿಕೇಶನ್ಗಳು ನಿಮಗೆ ಸ್ಟಾರ್ಟ್ ಆಗಿದೆ. ಹಾಗೆ ಕೊನೆ ದಿನಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜೂನ್ ಅಂದ್ರೆ ಈ 1 ತಿಂಗಳ ಕಾಲ ಏನಪ್ಪಾ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋಕೆ ನಿಮಗೆ ಚಾನ್ಸ್ ಕೊಟ್ಟಿದ್ದಾರೆ. ಓಕೆನಾ, ಜೂನ್ 1ನೇ ತಾರೀಕು ಸ್ಟಾರ್ಟ್ ಆಗಿ ಜೂನ್ 30ನೇ ತಾರೀಕು ಏನಪ್ಪಾ ನಿಮ್ದು ಕೊನೆಗೊಳ್ಳುತ್ತೆ. ಓಕೆನಾ, ಅಪ್ಲಿಕೇಶನ್ ಫಿಲ್ ಮಾಡೋದು ಕೊನೆಗೊಳ್ಳುತ್ತೆ. ಹಾಗೆ ಅರ್ಜಿನ ಪಾವತಿ ಮಾಡೋ ದಿನಾಂಕ ಯಾವಾಗಪ್ಪ ಅಂದ್ರೆ 30ನೇ ತಾರೀಕು ಅಂದ್ರೆ ಅವತ್ತೇ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅವತ್ತೇ ನೀವು ಅಮೌಂಟ್ ನ ಪೇ ಮಾಡಕಂತ ಇಲ್ಲಿ ಏನಪ್ಪಾ ಅಂದ್ರೆ ಡೇಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಎಕ್ಸಾಮ್ ಯಾವ ಕಂಡಕ್ಟ್ ಮಾಡ್ತಾ ಅಂತ ಕೇಳಿದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ದಿನಾಂಕಗಳು ನಂತರ ಪ್ರಕಟಿಸ್ತಾರೆ. ಅಂದ್ರೆ ವೆಬ್ಸೈಟ್ ಒಳಗೆ ಏನಪ್ಪಾ ಅಂದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ನಾನು ನಿಮಗೆ ಯಾವಾಗಪ್ಪ ಅಂದ್ರೆ ಎಕ್ಸಾಮ್ ಡೇಟ್ ಮತ್ತೆ ಯಾವಾಗ ಬಿಡ್ತಾರೆ ಅದು ನಿಮಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತಾನೆ. ಓಕೆ, ಯಾವಾಗ ಅಪ್ಲಿಕೇಶನ್ ಕ್ಲೋಸ್ ಆದ್ಮೇಲೆ ನಿಮಗೆ ಅಪ್ಡೇಟ್ ಕೊಡ್ತಾರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತಾನೆ. ಓಕೆ, ಅದಾದ್ಮೇಲೆ ಆಯ್ಕೆ ಪ್ರಕ್ರಿಯೆ ಯಾವ ತರ ಇರುತ್ತಪ್ಪ ಅಂದ್ರೆ ನಿಮಗೆ ಅಬ್ಜೆಕ್ಟಿವ್ ಟೈಪ್ ಏನಪ್ಪಾ ಅಂದ್ರೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಸ್ ಆದ್ಮೇಲೆ ಏನಪ್ಪಾ ನಿಮಗೆ 15 ಅಂಕಗಳು ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಪಾಸ್ ಆದ್ರೆ ನಿಮಗೆ ಜಾಬ್ಗೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಅಂತಿಮ ಮೆರಿಟ್ ನಲ್ಲಿ 80% ಮತ್ತೆ ಸಂದರ್ಶನ ಅಂಕಗಳನ್ನು ಸೇರ್ಕೊಂಡು ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ನ ಬಿಡ್ತಾ ಹೋಗ್ತಾರೆ. ಓಕೆ, ಏನಪ್ಪಾ ಎಕ್ಸಾಮ್ ಮತ್ತೆ ಇಂಟರ್ವ್ಯೂ ಪಾಸ್ ಆದ್ರೆ ಸಾಕಿ ಎಕ್ಸಾಮ್. ಓಕೆ, ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಕ್ಸಾಮ್ಗೆ ಏನೇನು ಸಿಲೆಬಸ್ ಇರುತ್ತೆ ನೋಡೋದಾದ್ರೆ ಕನ್ನಡ ಭಾಷೆ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 25 ಅಂಕಗಳು, ಸಾಮಾನ್ಯ ಜ್ಞಾನ ಮತ್ತು 25 ಅಂಕಗಳು, ಸಹಾಯಕರ ವಿಷಯ 50 ಅಂಕಗಳು, ಭಾರತ ಸಂವಿಧಾನದ ಬಗ್ಗೆ ಅಂದ್ರೆ ಪಾಲಿಟಿ ಬಗ್ಗೆ 25 ಅಂಕಗಳು ಇಲ್ಲಿ ಏನಪ್ಪಾ ಅಂದ್ರೆ ಕೊಟ್ಟಿರುತ್ತಾರೆ. ಹಾಗೆ ಬ್ಯಾಂಕಿಂಗ್ ಚಟುವಟಿಕೆ ಬಗ್ಗೆ 20 ಅಂಕಗಳು ಕೊಟ್ಟಿರ್ತಾರೆ. ಓಕೆ, ಪ್ರತಿಯೊಂದು ಅಂಕಗಳು ಏನಪ್ಪಾ ಅಂದ್ರೆ ಒಂದೊಂದು ಮಾರ್ಕ್ಸ್ಗೆ ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಓಕೆ, ಇದಿಷ್ಟೇನಪ್ಪಾ ಅಂದ್ರೆ ಇದಿಷ್ಟು ಬಂದು ಸಿಲೆಬಸ್ ಆಗಿತ್ತು. ಆಮೇಲೆ ವಾಹನ ಚಾಲಕ ಕಿರಿಯ ಸೇವಕರಿಗೆ ಸಪರೇಟ್ ಆಗಿರುತ್ತೆ. ಒಟ್ಟು ಅಂಕಗಳು 100 ಇರ್ತವೆ. ಸಮಯ 1 ಗಂಟೆ. ಆಮೇಲೆ ಪ್ರಶ್ನೆಗಳು ಒಂದು ಪ್ರಶ್ನೆಗೆ 1 ಅಂಕ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಕನ್ನಡ ಭಾಷೆ ಇರುತ್ತೆ, ಸಾಮಾನ್ಯ ಜ್ಞಾನ ಬಗ್ಗೆ ಇರುತ್ತೆ. ಓಕೆನಾ, ಅವ್ರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಾಹನ ಚಾಲಕ ಮತ್ತು ಕಿರಿಯ ಸೇವಕ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ಮಾತ್ರ. ಇದನ್ನ ಯಾವ ತರ ಅಪ್ಲೈ ಮಾಡಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಪ್ಪಾ DCC ಬ್ಯಾಂಕ್ ಅವ್ರ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಯಾವ ತರ ಅಪ್ಲಿಕೇಶನ್ ಆಗೋಗಳು ಬರೋದಿಲ್ಲ. ಫಸ್ಟ್ ರಿಜಿಸ್ಟರ್ ಹಾಕೊಂಡು ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ, ನಾನು ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ DCC ಬ್ಯಾಂಕ್ ಕಡೆಯಿಂದ ಅಫಿಷಿಯಲ್ ನೋಟಿಸ್ ರಿಲೀಸ್ ಮಾಡಿದಲ್ವ ಅದನ್ನ ಕಂಪ್ಲೀಟ್ ಆಗಿ ತಿಳಿಸಿ ಕೊಟ್ಟಿದ್ದೇನೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ, ಹಾಗೆ ನನ್ನ ವಿಡಿಯೋ